ಅಡುಗೆ ಅನಿಲಗಳ ಕೊರತೆಯಿಂದಾಗಿ ತುಂಬ ಹೋಟ್ಲುಗಳು ಮುಚ್ಚಿದೆ. ಹಾಗಾಗಿ ಬ್ಯಾಚುಲರ್ಸ್ಗಳು ತುಂಬ ಕಷ್ಟಪಡ್ತಾ ಇದ್ದಾರೆ ಊಟಕ್ಕೆ. ಇಂಥ ಒಂದು ಸಂದರ್ಭದಲ್ಲಿ ಬ್ಯಾಚುಲರ್ಸ್ ಕೂಡ ತುಂಬ ಸುಲಭವಾಗಿ ಮನೆಯಲ್ಲೇ ದಾಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. 10 ನಿಮಿಷದಲ್ಲಿ ಕೆಲವೇ ಸಾಮಗ್ರಿಗಳನ್ನು ಬಳಸಿ ತುಂಬ ಸುಲಭವಾಗಿ ದಾಲನ್ನು ಮಾಡ್ಬೋದು. ಅಡುಗೆ ಮಾಡೋಕ್ಕೆ ಬರದೇ ಇದ್ದವರು ಮೊದಲನೇ ಸರಿ ಕೂಡ ಫೇಲ್ ಆಗ್ದಿರ ಪರ್ಫೆಕ್ಟಾಗಿ ಮಾಡ್ಬೋದಾದಂಥ ರೆಸಿಪಿ. ಮೊದಲಿಗೆ ನಾನು ಒಂದು ಸಣ್ಣ ಕುಕ್ಕರ್ಗೆ 2 ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆ, ಬೇಕಿದ್ದರೆ ನೀವು ಸಾಸಿವೆ ಕೂಡ ಹಾಕೋಬೋದು. ಹಾಗೆ ಸೀಳಿರುವಂಥ 3 ರಿಂದ 4 ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಶುಂಠಿ, ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ರಿಂದ 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಅರ್ಧ ಚಮಚದಷ್ಟು ಅರಿಶಿನ ಹಾಕಿ 2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಬಣ್ಣ ಬದಲಾಗಬೇಕು. ಬಣ್ಣ ಬದಲಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಟೊಮೆಟೊನ ತೊಗೊಂಡಿದ್ದೀನಿ. ಹಾಗೆ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು, ಅಥವಾ ನಿಮ್ಗೆ ಇಷ್ಟವಾಗಿರೋ ತರಕಾರಿನೂ ಕೂಡ ಹಾಕೋಬೋದು. ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಳೆದು ಹಾಕೋತಾ ಇದ್ದೀನಿ. ಹೆಸರು ಬೇಳೆ ಬದಲಾಗಿ ನೀವು ತೊಗರಿ ಬೇಳೆಯನ್ನು ಕೂಡ ಯೂಸ್ ಮಾಡ್ಕೋಬೋದು. ಅರ್ಧ ಕಪ್ ಹೆಸರು ಬೇಳೆಗೆ 2 ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಈ ಅಳತೆನ ನೀವು ಮೇಂಟೈನ್ ಮಾಡಿದ್ರೆ ಖಂಡಿತ ನಿಮಗೆ ದಾಲು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ಬರುತ್ತೆ. ಬರೀ ಒಂದು ವೈಟ್ ರೈಸ್ ಆಗಿರ್ಬೋದು, ಅಥವಾ ಜೀರಾ ರೈಸ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಎಲ್ಲದಕ್ಕೂ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ರೆಸಿಪಿ ಇದು ದಾಲು. ನಾವಿಲ್ಲಿ ಪಾಲಕ್ಕು ಹೆಸರುಬೇಳೆ ಬಳಸಿರೋದ್ರಿಂದ ತುಂಬ ಆರೋಗ್ಯಕರವಾಗಿರುವಂಥ ಅಡುಗೆ ಇದು. ಸುಲಭವಾಗೂ ಕೂಡ ಒಂದು 10 ನಿಮಿಷದಲ್ಲಿ ಅಡುಗೆ ಬರದೇ ಇದ್ದವರು ಕೂಡ ಮಾಡ್ಬೋದು. ಕುಕ್ಕರಲ್ಲಿರುವಂಥ ತರಕಾರಿ ಮತ್ತು ದಾಲು ಈಗ ಅರ್ಧದಷ್ಟು ಬೆಂದಿದೆ. ನಾನೀಗ ನಿಮ್ಮ ಜೊತೆ ಒಂದು ಸಣ್ಣ ಟಿಪ್ಪನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಬೇಳೆ ಅಥವಾ ಅಕ್ಕಿ ಅರ್ಧ ಬೆಂದ ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಇದ್ರ ಮೇಲೆ ವಿಸಲನ್ನು ಕೂಡ ಇಟ್ಟು ಒಂದು 2 ರಿಂದ 3 ಕೂಗು ಬರೋವರೆಗೂ ಕೂಡ ಈ ದಾಲನ್ನು ಬೇಯಿಸ್ಕೊತೀನಿ. ನೀವು ಕೂಡ ದಾಲನ್ನ ಮಾಡೋದಾದರೆ ಯಾವ ಬೇಳೆನ ಬಳಸಿ ಮಾಡ್ತೀರಾ, ಹಾಗೆ ಯಾವ ಥರ ದಾಲನ್ನ ನೀವು ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನು ತುಂಬ ಸುಲಭವಾಗಿ ಮಾಡ್ಬೋದಾದಂಥ ಸಿಂಪಲ್ ಆಗಿರುವಂಥ ಹೆಸರುಬೇಳೆ ಪಾಲಕ್ ದಾಲನ್ನು ತೋರಿಸಿದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತವಾಗೂ ಇಷ್ಟ ಆಗುತ್ತೆ. ತುಂಬ ಸ್ಪೈಸಿ ಇರಲ್ಲ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಈಗ ನಾನು ಕುಕ್ಕರನ್ನು ಮುಚ್ಚಳನ ತೆಗೆದು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿರುವಂಥ ಕನ್ಸಿಸ್ಟೆನ್ಸಿ ದಾಲು ನಿಮಗೆ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಿಮಗೂ ಕೂಡ ಈ ದಾಲ್ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರೀದಿರ ಒಂದು ಲೈಕನ್ನು ಕೊಡಿ. ಹಾಗೆ ಸ್ವಾದ ಕೊಟ್ಟಿರೋಕ್ಕೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.